ಸಂಗೀತ ಅನ್ನುವಂಥದ್ದು ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿ. ಸಂಗೀತ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಅಂತ ಕೂಡ ಹೇಳ್ಬೋದು. ಇವತ್ತು ಉಜಿರೆಯ ಬ್ರದರ್ ಕಾಂಪ್ಲೆಕ್ಸ್ ನಲ್ಲಿ ನೂತನವಾಗಿ ಆರಂಭಗೊಂಡ ನಿನಾದ ಕ್ಲಾಸಿಕಲ್ಸ್ಗೆ ಬಂದಿದ್ದೇವೆ. ಸೊ ಇಲ್ಲಿ ಎಲ್ಲಾ ತರಬೇತಿಗಳು ಕೂಡ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ. ಸೊ ನಿಮ್ಗೂ ಕೂಡ ಇಂಟ್ರೆಸ್ಟ್ ಇದೆ ನಮ್ಮ ನಿನಾದ ಕ್ಲಾಸಿಕಲ್ಸ್ಗೆ ಬನ್ನಿ. ಸಂಗೀತ ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ. ಹಾಗೆಯೇ ಸಂಗೀತದ ಜೊತೆಗೂ ಕೂಡ ನಮ್ಗೆ ಕೊಳಲು ವಾದ್ಯ ಅದು ತುಂಬಾನೇ ಇಂಪಾರ್ಟೆಂಟ್. ಹಾಗೆ ನಮ್ಮ ಜೊತೆ ಹೊಸಬೆಟ್ಟುವಿನ ಸುರತ್ಕಲ್ನಲ್ಲಿ ಕೊಳಲು ವಾದಕರಾದಂತಹ ನಮ್ಮ ಜೊತೆ ರಾಜೇಶ್ ಬಾಗ್ಲೋಡಿ ಅವರಿದ್ದಾರೆ. ಸೊ ಅವರು ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡ್ತಾ ಬರ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಸರ್ ಇದ್ದಾರೆ. ಸೊ ಸರ್ ಹತ್ರನೇ ಆ ಒಂದು ತರಬೇತಿ ಯಾವ ರೀತಿ ನಡೆಸ್ತಾ ಇದ್ದಾರೆ, ಆ ತರಬೇತಿಗೆ ಮೇನ್ ಶಿಕ್ಷಕ ವೃಂದದವರು ಯಾರಂತ ಹೇಳಿ ಅವ್ರ ಹತ್ರನೇ ಕೇಳ್ತಾ ಬರುವ. ಸರ್ ನಮಸ್ತೆ. ಸರ್ ನಿಮ್ಗೆ ಇವಾಗ ಮೇನ್ಲಿ ಆಗಿ ಈ ಒಂದು ಕೊಳಲು ಎಷ್ಟು ವರ್ಷದಿಂದ ನುಡಿಸ್ತಾ ಬರ್ತಾ ಇದ್ದಾರೆ? ಸರಿ ಸುಮಾರು 50 ವರ್ಷ ಆಗ್ತಾ ಬಂತು. ಸರಿ ಸರ್, 50 ವರ್ಷ 50 ವರ್ಷಗಳು. ಸೊ ಎಷ್ಟು ವರ್ಷದಿಂದ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಬರ್ತಾ ಇದ್ದಾರೆ? ತರಬೇತಿಯನ್ನು ನಾನೊಂದು 35-36 ವರ್ಷದ 36 ವರ್ಷಗಳಿಗೆ. ಈ ಒಂದು ಕೊಳಲಿಗೆ ಸೊ ಮೇನ್ ಮುಖ್ಯ ಗುರುಗಳು ಅಂತ ಇದ್ದಾರೆ ಅಲ್ವಾ ಸರ್, ಅದು ಯಾರಂತ ಕೇಳ್ಬೋದು ಸರ್? ನನ್ನ ಮುಖ್ಯ ಗುರುಗಳು ಎನ್ ಗೋಪಾಲ್ ಕೃಷ್ಣ ಅಯ್ಯರ್, ಗೋಪಾಲ್ ಕೃಷ್ಣ ಕಲಾನಿಕೇತನ ಮಂಗಳೂರು ಕೊಡಿಯಲ್ಪೇಟೆಯಲ್ಲಿ.
ತರಬೇತಿಯನ್ನ ಪಡಿತಾ ಇರುವಂತಹ ಒಂದು ವಿದ್ಯಾರ್ಥಿಯ ತಾಯಿ ನಮ್ ಜೊತೆ ಇದ್ದಾರೆ. ಸೊ ಅವರ ಇಬ್ರು ಮಕ್ಕಳು ಕೂಡ ಸರ್ ನ ತರಬೇತಿಯನ್ನ ಪಡಿತಾ ಇದ್ದಾರೆ. ಸೊ ಆ ಒಂದು ತಾಯಿ ಹತ್ರ ಕೇಳ್ತಾ ಬರುವ ಅವರ ಮಕ್ಕಳು ಆ ತರಬೇತಿಯನ್ನ ಪಡಿಕೊಂಡು ಆ ಸರ್ ನ ಒಂದು ಅಭಿಪ್ರಾಯವನ್ನ ಯಾವ ರೀತಿ ನಮ್ ಜೊತೆ ಹಂಚ್ಕೊಳ್ತಾರೆ ಅಂತ ಹೇಳಿ. ಸೊ ನಮಸ್ತೆ ಮ್ಯಾಮ್. ನಮಸ್ತೆ. ಸೊ ಸರ್, ಇದು ಅನುಭವ, ಅವರ ತರಬೇತಿ ಯಾವ ರೀತಿ ಆಗ್ತದೆ, ಸೊ ನಿಮ್ಮ ಮಕ್ಕಳು ಯಾವ ರೀತಿ ನಿಮ್ಮ ಮನೆಯಲ್ಲಿ ಬಂದು ಆ ಒಂದು ಅದನ್ನ ಹಂಚಿಕೊಳ್ತಾರೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಬೇಕು. ನನ್ನ ಮಕ್ಕಳು ಆಕ್ಚುಲಿ ಆನ್ಲೈನ್ ಅಲ್ಲಿ ಕ್ಲಾಸ್ ತಗೊಳ್ತಾ ಇದ್ದಾರೆ. ನಾವು ಬೆಳ್ತಂಗಡಿಯಲ್ಲಿ ಸರ್ ಸುರತ್ಕಲ್ ಅಲ್ಲಿ ಇರೋದ್ರಿಂದ ಆನ್ಲೈನ್ ಅಲ್ಲಿ ಕ್ಲಾಸ್ ತಗೊಳ್ತಾ ಇದ್ದೇವೆ. ತುಂಬಾ ಚೆನ್ನಾಗಿ ತುಂಬಾ ಖುಷಿಯಿಂದ ನನ್ನ ಮಕ್ಕಳು ಕಲಿತಾ ಇದ್ದಾರೆ. ದೊಡ್ಡವನು ಕೂಡ ಒಂದು 3-4 ವರ್ಷದಿಂದ ಮಕ್ಕಳು ಸರ್ ಕ್ಲಾಸಿಗೆ ಅಟೆಂಡ್ ಆಗ್ತಾ ಇದ್ದಾರೆ. ಬೆಳಿಗ್ಗೆನೆ ಸ್ಟಾರ್ಟ್ ಆಗ್ತದೆ ಕ್ಲಾಸ್. ನಿಜಕ್ಕೂ ನನಗೆ ತುಂಬಾ ಖುಷಿ. ನಾನು ಕೆಲಸದ ಮಧ್ಯದ ಇರುವಾಗ ಈ ಫ್ಲೂಟ್ ಕ್ಲಾಸ್ ಅಲ್ಲಿ ಅವರು ಹಾಡುವಂಥದ್ದು, ಮಕ್ಕಳು ಫ್ಲೂಟ್ ಪ್ಲೇ ಮಾಡುವಂಥದ್ದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಮಕ್ಕಳು ತುಂಬಾ ಒಂದು ಸಂತೋಷದಿಂದ, ಹೇಗೆ ಅಂದ್ರೆ ಸರ್ ಯಾವತ್ತು ಜೋರ್ ಮಾಡಿ ಕಲಿಸಿದ್ದೇ ಇಲ್ಲ. ಯಾವತ್ತು ಮಕ್ಕಳಿಗೊಂದು ತುಂಬಾ ಇದಾಗಿ ಮಾತಾಡಿದ್ದಿಲ್ಲ. ನಾವಂದ್ರೆ ಕೇಳ್ತಾ ಇರ್ತೇವೆ ಕ್ಲಾಸ್. ನಾವು ನಮ್ಮಷ್ಟೇ ಕೆಲಸ ಮಾಡ್ತಾ ಇದ್ರು ಕೂಡ ಕಿವಿಗೆ ಬೀಳ್ತಾ ಇರ್ತದೆ. ತುಂಬಾ ಪ್ರೀತಿಯಿಂದ ಮಕ್ಕಳ ಹಾಗೆ ಮಾತಾಡಿಸಿ, ಈಗ ನಾವಲ್ಲಿ ಕರ್ಕೊಂಡೋಗಿ ಆಫ್ಲೈನ್ ಕ್ಲಾಸಿಗೆ ಬಿಟ್ರು ಕೂಡ ಅಷ್ಟೇ ಚೆನ್ನಾಗಿ ಅವ್ರು ಕಲಿಸ್ತಾರೆ. ಹಾಗೆ ನಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಆ ಮಟ್ಟಿಗೆ ಸರ್ ಬಗ್ಗೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಗೌರವ, ತುಂಬಾ ತುಂಬಾ ಗೌರವ. ನನ್ನ ಮಕ್ಕಳಿಗೆ ಇಂಥ ಒಳ್ಳೆ ಗುರುಗಳು ಸಿಕ್ಕಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಫುಲ್. ಯಾರಿಗೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ಎಷ್ಟೆಷ್ಟು ಒಳ್ಳೆ ಗುರುಗಳು. ಎಲ್ಲ ಇನ್ಸ್ಟ್ರೂಮೆಂಟ್ಸಿಗೂ ಕೂಡ ನನ್ನ ಮಕ್ಳಿಗೆ ತುಂಬಾ ಒಳ್ಳೆ ಗುರುಗಳೇ ಸಿಕ್ಕಿದ್ದಾರೆ. ಫ್ಲೂಟ್ ಬಗ್ಗೆ ಅಂತೂ 2 ಮಾತಿಲ್ಲ. ಸರ್ ತುಂಬಾ ಚೆನ್ನಾಗಿ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ಕಲಿಸ್ತಾರೆ. ತುಂಬಾ ಒಂದು ಡೆಡಿಕೇಶನ್. ಮಕ್ಕಳು ಕಲಿಬೇಕು ಅನ್ನೋದೊಂದೇ ಅವರ ಉದ್ದೇಶ ಆಗಿರ್ತದೆ. ಬೇರೆ ಯಾವುದು ಕೂಡ ಪ್ರಾಕ್ಟೀಸ್ ಮಾಡ್ಬೇಕಪ್ಪ ಅಂತ ಪ್ರೀತಿಯಿಂದ ಹೇಳ್ತಾರೆ. ಹಾಗೆ ಮಕ್ಕಳು ಖುಷಿಯಿಂದ ಒಂದು ಸ್ಟ್ರೆಸ್ ಫ್ರೀ ಆಗಿ ಒಂದು ಆರಾಮಾಗಿ ಕಲೀಲಿಕ್ಕೆ ತುಂಬಾ ಸರ್ ಇದೆ ದೊಡ್ಡ ಪಾತ್ರ. ಅದ್ರಲ್ಲಿ ನಾವು ಪೇರೆಂಟ್ಸ್ ತುಂಬಾ ಇನ್ವಾಲ್ವ್ ಆಗ್ಬೇಕು, ತುಂಬಾ ಮಕ್ಳಿಗೆ ಕಿರಿಕಿರಿ ಮಾಡ್ಬೇಕು ಅಂತ ಏನಿಲ್ಲ. ಅವ್ರು ಹೇಳುವ ರೀತಿ, ಅವ್ರು ಕಲಿಸುವ ರೀತಿಗೆ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ಖುಷಿಯ ವಿಷಯ. ಎಷ್ಟು ವರ್ಷದಿಂದ ತರಬೇತನ? 4 ವರ್ಷದಿಂದ ನನ್ನ ಮಕ್ಕಳು ಇಬ್ರು. ಮನೆಗೆ ಬಂದು ಇಲ್ಲ, ಆನ್ಲೈನ್ ಅಲ್ಲಿ ನಡೀತಾ ಇದೆ. ಆನ್ಲೈನ್ ಅಲ್ಲೇ ಕ್ಲಾಸ್. ಫಸ್ಟ್ ಈಗ 1-2 ಕ್ಲಾಸ್ ನಾವು ಕರ್ಕೊಂಡು ಹೋದ್ವಿ. ಈ ಫಿಂಗರ್ಸ್ ಎಲ್ಲ ಪ್ಲೇಸ್ಮೆಂಟ್ ಮತ್ತೆ ಲಿಪ್ಸ್ ಅದೆಲ್ಲ ಫಸ್ಟಿಗೆ ಕಲಿಸಿದ್ವಿ 2 ದಿನ. ಆ ನಂತರದಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹೋಗ್ಬೇಕು ಅಂತ ಇದ್ವಿ, ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಆನ್ಲೈನ್ ಅಲ್ಲಿ ಹಾಗೇನೆ ಕರೆಕ್ಟ್ ಆಗಿ ನಡೀತಾ ಇದೆ ಕ್ಲಾಸ್. ತುಂಬಾ ಚೆನ್ನಾಗಿ ನಡೀತಾ ಇದೆ. ಓಕೆ, ಒಂದು ಕೊಳಲು ನುಡಿಸ್ಬೇಕಾದ್ರೆ ಮುಖ್ಯವಾಗಿ ಪೇಷನ್ಸ್ ಮುಖ್ಯ, ಹಾಗೆ ತಾಳ್ಮೆ ಇಂಪಾರ್ಟೆಂಟ್. ಆ ತಾಳ್ಮೆಯಿಂದಲೇ ಈ ಒಂದು ಸರ್ ಅನ್ನ ಆ ತರಬೇತಿಯನ್ನ ಪಡ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ಅದೇ ರೀತಿ ಆ ಒಂದು ವಿದ್ಯಾರ್ಥಿಯ ತಾಯಿ ಬಂದ್ಬಿಟ್ಟು ನಮ್ ಜೊತೆ ಎಲ್ಲಾನು ಹಂಚ್ಕೊಂಡಿದ್ದಾರೆ. ಸೊ ಧನ್ಯವಾದ. ನಮಸ್ತೆ. ನಮ್ ಜೊತೆ ಇವಾಗ ಕೀಬೋರ್ಡ್ ನುಡಿಸುವಂತಹ ಕಿ ಸಾತ್ವಿಕ್ ಪಡಿಯಾರ್ ನಮ್ ಜೊತೆ ಇದ್ದಾರೆ. ಸುಮಾರು 10 ವರ್ಷಗಳಿಂದ ಈ ಒಂದು ಕೀಬೋರ್ಡ್ ಅನ್ನ ನುಡಿಸ್ತಾ ಬರ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಕೆ ಸಾತ್ವಿಕ್ ಪಡಿಯಾರ್ ಅವರಿದ್ದಾರೆ. ಸೊ ಹತ್ರ ಕೇಳ್ತಾ ಬರುವ ಆ ಒಂದು ಅಭಿಪ್ರಾಯ ಏನು, ಎಷ್ಟು ವರ್ಷದಿಂದ ಈ ಒಂದು ಕೀಬೋರ್ಡ್ ಅನ್ನ ನುಡಿಸ್ತಾ ಬರ್ತಾ ಇದ್ದಾರೆ ಅಂತ ಕೇಳ್ತಾ ಬರುವ. ಸರ್ ನಮಸ್ತೆ. ಸರ್, ಈ ಒಂದು ಕೀಬೋರ್ಡ್ ಅನ್ನ ನಿಮ್ಗೆ ನುಡಿಸ್ಲಿಕ್ಕೆ ಯಾವಾಗ ಇಂಟ್ರೆಸ್ಟ್ ಬಂತು ಸರ್? ಏಕೆ ಇಂಟ್ರೆಸ್ಟ್ ಬಂತು? ಒಂದು ಹತ್ರ 2016 ಅಲ್ಲಿ 6th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಈ ಒಂದು ಫೀಲ್ಡಿಗೆ ಒಂದು ಇಂಟ್ರೆಸ್ಟ್ ಬಂದಿದ್ದು. ನನ್ನ ಒಂದು ಸೀನಿಯರ್ ಇದ್ರು ಬ್ಯಾಚ್ಮೇಟ್ ಅಲ್ಲಿ, ನಿಖಿಲೇಶ್ ಮೂಡಾಜ್ ಅಂತ. ಹಿ ಇಸ್ ಒನ್ ಆಫ್ ದ ಬೆಸ್ಟ್ ಸೌಂಡ್ ಇಂಜಿನಿಯರ್ಸ್ ಇವಾಗ ನಮ್ಮ ಲೊಕ್ಯಾಲಿಟಿಯಲ್ಲಿ. ಸೊ ಅವ್ರು ಈ ಫೀಲ್ಡ್ ಅಲ್ಲಿ ಇದ್ರಿಂದ ಅವರನ್ನು ನೋಡಿ ಒಂದು ಈ ಫೀಲ್ಡ್ ಅಲ್ಲಿ ಒಂದು ಇಂಟ್ರೆಸ್ಟ್. ಓಕೆ, ಒಬ್ಬರನ್ನ ನೋಡಿ ನಿಮ್ಗೆ ಈ ಫೀಲ್ಡ್ ಗೆ ಇಳಿಯುವ, ಈ ಫೀಲ್ಡ್ ಅಲ್ಲಿ ಸ್ವಲ್ಪ ಮೇಲೆ ಬರುವಂತ ಹೇಳಿ ಮನ್ಸಾಯ್ತು. ಓಕೆ, ಈ ಫೀಲ್ಡ್ ಗೆ ಮೇನ್ ಆಗಿ ನಿಮ್ಗೆ ಒಂದು ಬ್ಯಾಕ್ ಬೋನ್ ಅಂತ ಬೇಕು. ಸೊ ಆ ಬ್ಯಾಕ್ ಬೋನ್ ಯಾರಂತ ಕೇಳ್ಬೋದಾ ಸರ್? ಪೇರೆಂಟ್ಸ್. ಓಕೆ, ಹಾಗೆ ಈ ಒಂದು ಕೀಬೋರ್ಡ್ ಅನ್ನ ಕಲಿಸ್ಲಿಕ್ಕೆ ಒಂದು ಗುರುಗಳಿಂತ ಬೇಕು. ಆ ಗುರುಗಳು ಯಾರಂತ ಕೇಳ್ಬೋದಾ ಸರ್? ಸ್ಕೂಲ್ ಅಲ್ಲಿ ಇರುವಾಗ ಒಂದು 6th-7th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಒಬ್ರು ಶಿವಗಿರಿ ಕಲ್ಲಾಡ್ಕ ಅಂತ ಹೋಗ್ತಿದ್ರು. ಸೊ ಅವ್ರ ಹತ್ರ ಬೇಸಿಕ್ಸ್ ಎಲ್ಲ ಕಲ್ತಿದ್ದೆ. PU ಆದ ನಂತರ ಚೆನ್ನೈಯಲ್ಲಿ KM ಕಾಲೇಜ್ ಆಫ್ ಮ್ಯೂಸಿಕ್ ಅಂಡ್ ಟೆಕ್ನಾಲಜಿ ಅಂತ, KM ಕಾಲೇಜ್ ಆಫ್ ಮ್ಯೂಸಿಕ್ ಅಂಡ್ ಟೆಕ್ನಾಲಜಿ. ಸೊ ಆ ಕಾಲೇಜಲ್ಲಿ ಅಂದ್ರೆ ಮ್ಯೂಸಿಕ್ ರಿಲೇಟೆಡ್ ಎಜುಕೇಶನ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಲೈಕ್ ಇಟ್ ಈಸ್ ಓನ್ಡ್ ಬೈ ARM. ಸೊ ಅದಕ್ಕೋಸ್ಕರ ಕಾಲೇಜಿಗೆ ಹೋಗಿದ್ದೆ. ಸೊ ಅಲ್ಲಿ ಸೌಂಡ್ ಇಂಜಿನಿಯರಿಂಗ್ ಮತ್ತು ವೆಸ್ಟರ್ನ್ ಪಿಯಾನೋ ಕೋರ್ಸ್ ಅಂತ ಮಾಡಿದ್ದೆ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಎಂತಾದೆ ಪುದರಿರ್ನ? ಪರ್ಣಿಕನೆ ಏರ್ಲೆ ತುಂಬತ್ತೀನಿ ರೇ ನಿಡೆ ಅಮ್ಮಲೆ ತುಂಬತ್ತೀನಿ. ಏರ್ ಮುಲ್ಪ ದಾದ ಮಲ್ಪೋರ್ ಬರ್ತದೆ ಪದ್ಯ ಪನ್ಪರೆ. ಏತ್ ಪದ್ಯ ಪಂಡಾರೆ? ಸಾರಿ ಪದ್ಯ ಪನ್ಪರೆ. ಪಲ್ಲೆ ಮುದ್ದರೆ ಬರಮಂಟ ಮುಜ್ಜೆಲ್ಲ ಹಣವಂತ ಅದ ಆಡಿದನೆ
ಪೋಷಕ ನಮಸ್ತೆ. ನಮ್ ಜೊತೆ ಇವಾಗ ಗಿಟಾರ್ ನುಡಿಸುವಂತಹ ಆಶ್ಲಿ ಮೈಕಲ್ ಅವರು ನಮ್ ಜೊತೆ ಇದ್ದಾರೆ. ಸತತವಾಗಿ 15 ವರ್ಷಗಳ ಕಾಲ ಈ ತರಬೇತಿಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಗಿಟಾರ್ ಅಂತ ಹೇಳಿ ನಾನು ಫಸ್ಟ್ ಕಲಿತ ಇನ್ಸ್ಟ್ರೂಮೆಂಟ್ ಗಿಟಾರ್. ಗಿಟಾರ್. 6th ಸ್ಟ್ಯಾಂಡರ್ಡ್ ಇರುವಾಗ ತುಂಬಾ ದೂರ ಹೋಗ್ಲಿಕ್ಕಿತ್ತು. ಸೊ ಅಲ್ಲಿ ಹೋಗಿ ನಾವು ಕಲ್ತಿದ್ವಿ. ಜಾಯಿನ್ ಆಗುವಾಗ 70 ಸ್ಟೂಡೆಂಟ್ಸ್ ನವರಿದ್ದು. ಲಾಸ್ಟಿಗೆ 1 ತಿಂಗಳ 2 ತಿಂಗಳಲ್ಲಿ ಕೈ ನೋವು ಅಂತೆಲ್ಲ ಬಿಟ್ಟು ಲಾಸ್ಟಿಗೆ ನಾವು ಒಂದು 7 ಜನ ಮಾತ್ರ ಉಂಟು. ಓಕೆ, ಸೊ ನೀವು ಆ ಹಠ ಬಿಡ್ಲಿಲ್ಲ. ಸೊ ಹಠದಲ್ಲಿ ಕಲ್ತಂದ್ರೆ ಈ ಒಂದು ಮಟ್ಟಕ್ಕೆ ಬಂದಿದ್ದೀರಾ. 3 years ಕಲ್ತಿದೆ. ಹಾಗೆ 3 years. ಈ ಒಂದು ಗಿಟಾರ್ ಅನ್ನ ಎಲ್ಲಿ ಕಲ್ತದ್ದು ಸರ್? ತರಬೇತಿಯನ್ನ ಎಲ್ಲಿ ಪಡೆದದ್ದು ನೀವು? ಅದು ಕಲಾ ಸಂಗಮ ಅಂತ ಹೇಳಿ ಸ್ಟುಡಿಯೋ ಇತ್ತು ಆಕ್ಚುಲಿ ಮ್ಯಾಂಗ್ಳೂರಲ್ಲಿ, ಹಾ. KTC ಅವ್ರದ್ದು. ಸೊ ಅಲ್ಲಿ ಅವರು ಆರ್ಗನೈಸ್ ಮಾಡಿದ್ರು ಹಾ. ಮಕ್ಕಳಿಗೆ ಸ್ಟುಡಿಯೋದಲ್ಲಿ. ಸೊ ಅಲ್ಲಿ ನಾನು ಕಲಿತೆ. ಅಲ್ಲಿ ಓಕೆ. ಈ ಒಂದು ಗಿಟಾರ್ ಕಲಿಬೇಕಾದ್ರೆ ಮೇನ್ ಪಿಲ್ಲರ್ ಅಂತ ಬೇಕು ಸರ್, ಮುಖ್ಯ ಗುರುಗಳಂತ ಇರ್ತಾರೆ. ಸೊ ಆ ಗುರುಗಳದ್ದು ಹೆಸರು ಹೇಳ್ಬೋದಾ ಸರ್? ಗುರುಗಳು ಆಲ್ಬರ್ಟ್ ಸೋನ್ಸ್ ಅಂತ ಹೇಳಿ ಇದ್ರು. ಹಾ. ಒಳ್ಳೆ ಆಡಿಯೋ ಇಂಜಿನಿಯರ್ ಆಕ್ಚುಲಿ, ಮತ್ತೆ ಒಳ್ಳೆ ಗಿಟಾರಿಸ್ಟ್. ಸೊ ಅವರನ್ನು ನೋಡಿ ನಾವು ಇನ್ಸ್ಪೈರ್ ಆಗಿ. ಓಕೆ, ಸೊ ಈ ಗಿಟಾರ್ ಕಲಿಬೇಕಾದ್ರೆ ಮೇನ್ ಆಗಿ ಏನ್ ಬೇಕು ಸರ್? ಮೈನ್ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್. ಓಕೆ, ಡೈಲಿ ಒಂದು 10 ನಿಮಿಷ ಆದ್ರೂ ಗಿಟಾರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಮೇನ್ ಆಗಿ ತಾಳ್ಮೆ ಬೇಕು. ತಾಳ್ಮೆ ಬೇಕು. ಕೈ ನೋವು ಆಗ್ತದೆ, ಕೆಲವರು ಬಿಡ್ತಾರೆ, ಹಾ. ಕೆಲವರು ಉಗುರು ಕಟ್ ಮಾಡ್ಬೇಕಂತ ಹೇಳುವಾಗ ಕೋಪ ಬಿಟ್ಟು ಬರುತ್ತೆ, ಬಿಡ್ತಾರೆ. ಬಿಡ್ತಾರೆ. ಓಕೆ ಓಕೆ. ಮೇನ್ ಆಗಿ ಆ ಒಂದು ಅಂಶಗಳು ಗಿಟಾರಿಸ್ಟ್ ಅಲ್ಲಿ ಇರ್ಬೇಕು. ಓಕೆ, ಈ ಒಂದು ನಿನಾದ ಕ್ಲಾಸಿಕಲ್ಸ್ ಬರುವಂತಹ ಗಿಟಾರ್ ಕಲಿಬೇಕಂತ ಆಸಕ್ತಿ ಉಳ್ಳವರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್? ಸತತ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಎಸ್. 10 to 15 ಮಿನಿಟ್ಸ್ ಟೈಮ್ ಇರುವಾಗ ಪ್ರಾಕ್ಟೀಸ್ ಮಾಡಿ. ಹಾ. ಮತ್ತೆ ಬೆರಳು ಸ್ವಲ್ಪ ನೋವು ಆಗ್ತದೆ. ಅರ್ಧ ಒಂದು 2 weeks ತನಕ ಸ್ವಲ್ಪ ನೋವು ಇರ್ತದೆ. ಹಾ. ಮತ್ತೆ ಅದು ಆಟೋಮ್ಯಾಟಿಕ್ ಅಡ್ಜಸ್ಟ್ ಆಗ್ತದೆ. ಅಡ್ಜಸ್ಟ್ ಆಗ್ತದೆ. ಓಕೆ, ಸೊ ಈಗ ಗಿಟಾರ್ ಅಲ್ಲಿ ನಿಮ್ಗೆ ಸಿಕ್ಕಂತಹ ಮೊದಲ ವೇದಿಕೆ ಯಾವುದು? ಕಾಂಪಿಟೇಷನ್ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಗೆ ಹಾ. ಹೋದೆವು, ಬಾಂಬೆಗೆ. ಬಾಂಬೆಗೆ. ಸೊ ಅಲ್ಲಿ ಸೆಮಿಫೈನಲ್ ತನಕ ಸೆಮಿಫೈನಲ್ ತನಕ ನೀವು ಸೆಲೆಕ್ಟ್ reach ಆಗಿದೆ ಆಗಿದೆ. ಇಲ್ಲಿ ಚಾನೆಲ್ ಅಲ್ಲಿ. ಹೌದು. ಓಕೆ, ಕಲರ್ಸ್ ಟಿವಿಯಲ್ಲಿ ಸೆಮಿಫೈನಲ್ ತನಕ ಸೆಲೆಕ್ಟ್ ಆಯ್ತು. ಮತ್ತೆ ನೀವು ಆ ತರಬೇತಿಯನ್ನ ಸ್ಟಾರ್ಟ್ ಮಾಡ್ತಾ ಈ ಒಂದು ಮಟ್ಟಕ್ಕೆ ನೀವು ತಲುಪಬೇಕು. ಹೌದು. ಓಕೆ, ಥ್ಯಾಂಕ್ ಯು ಸೋ ಥ್ಯಾಂಕ್ ಮಚ್. ಯು. ಓಕೆ, ನಮಸ್ತೆ. ನಮ್ ಜೊತೆ ಇವಾಗ ಬರಹಗಾರರು ಅಂತ ಹೇಳ್ಬೋದು, ಲೇಖಕರು ಅಂತ ಹೇಳ್ಬೋದು, ವಿದ್ಯಾಶ್ರೀ ಅಡೂರ್ ಅವರು ನಮ್ ಜೊತೆ ಇದ್ದಾರೆ. ಸೊ ಅವರು ಈ ಶ್ರೀದೇವಿ ಮೇಡಮ್ ಅವರ ಸ್ನೇಹಿತೆ ಅಂತ ಕೂಡ ಹೇಳ್ಬೋದು. ಸೊ ಅವರು ಈ ಒಂದು ನಿನಾದ ಕ್ಲಾಸಿಕಲ್ಸ್ ಬಗ್ಗೆ ಒಂದಿಷ್ಟು ಮಾತನ್ನ ಹೇಳಲಿಕ್ಕೆ ಇಷ್ಟ ಪಡ್ತಾರೆ. ಸೊ ಹತ್ರ ಕೇಳ್ತಾ ಬರುವ ಈ ನಿನಾದ ಕ್ಲಾಸಿಕಲ್ಸ್ ಬಗ್ಗೆ. ನಮಸ್ತೆ. ನಮಸ್ತೆ. ನಮಸ್ತೆ ಎಲ್ರಿಗೂ. ಶ್ರೀದೇವಿಯವರ ನಾನು ಈಗ ಕೆಲವು ವರ್ಷಗಳಿಂದ ಬಲ್ಲೆ. ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ ಅಂತ ನಮ್ದು ಬೆಳ್ತಂಗಡಿಯಲ್ಲಿದೆ, ಅದರದ್ದು ಅಧ್ಯಕ್ಷೆ ನಾನು. ಅವರು ನಮ್ಮ ವೇದಿಕೆಯ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಜೊತೆಯಾದವ್ರು ನಾವು. ಆ ನಂತರ ನನಗೆ ಯಾಕೋ ಅವರ ವ್ಯಕ್ತಿತ್ವ ಇಷ್ಟ ಆಗ್ತಾ ಬಂತು. ನಾವು ಗೆಳತಿಯರಾದೆವು. ಅವರ ಪ್ರತಿಯೊಂದು ಹೆಜ್ಜೆಗಳಲ್ಲಿ, ಆ ನಂತರದ ಹೆಜ್ಜೆಗಳಲ್ಲಿ ನಾನು ಸಾಧಾರಣಕ್ಕೆ ಅವರಿಗೆ ಸಪೋರ್ಟ್ ಮಾಡ್ತಾ ಅವ್ರ ಒಳ್ಳೆಯ ಮಾತುಗಳನ್ನ ಆಡ್ತಾ ಅವ್ರ ಜೊತೆ ಇರ್ತಿದ್ದೆ. ಇವತ್ತು ಈ ಒಂದು ಮಟ್ಟಕ್ಕೆ ಉಜಿರೆಯಲ್ಲಿ ನಿನಾದ ಕ್ಲಾಸಿಕಲ್ಸ್ ಅಂತೇಳಿ ಆರಂಭ ಮಾಡಿ ಇಷ್ಟೊಂದು ವಿವಿಧ ವೆರೈಟಿಯ ಇನ್ಸ್ಟ್ರೂಮೆಂಟ್ಗಳ ತರಗತಿಗಳನ್ನ, ಅದಕ್ಕೆ ಟೀಚರ್ಸ್ ಗಳನ್ನ ಎಲ್ಲೆಲ್ಲಿಂದಲೂ ಕರೆಸಿ ಒಂದು ಉತ್ತಮವಾದಂತಹ, ನನಗೆ ಇದೊಂದು ಎಂತದೋ ಒಂದು ಉಜಿರೆಯಲ್ಲಿ ಏನೋ ಒಂದು ಇವರೊಂದು ಈ ವಿಮಾನ ನಿಲ್ದಾಣ ಕಟ್ಟುವಾಗ ಏನು ಒಂದು ಊರಿನಲ್ಲಿ ಒಂದು ಕುತೂಹಲ ಇರ್ತದ, ಆ ತರದ ಕುತೂಹಲ ನನ್ನಿಂದ ತುಂಬಾ ವರ್ಷ ಸಣ್ಣವ್ರವರು. ನಾನು ಅವರನ್ನ ನೀವಂತಲೇ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅವರ ವ್ಯಕ್ತಿತ್ವಕ್ಕೆ ಕೊಡುವ ಗೌರವ ನಾನು. ಹಾಗಾಗಿ ಅವರೊಂದು ಅದ್ಭುತವಾದಂತಹ ಒಂದು ಇನ್ಸ್ಟಿಟ್ಯೂಷನ್ ಇಲ್ಲಿ ಕಟ್ಟಿದ್ದಾರೆ. ಇದು ಉಜಿರೆಗೆ ತುಂಬಾ ವಿನೂತನವಾದದ್ದು, ಹೊಸತ್ತು, ಮತ್ತೆ ತುಂಬಾ ಉಪಕಾರಿಯಾದಂಥದ್ದು. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಇಲ್ಲಿಗೆ ಬಂದು ಅವರ ಒಂದು ಈಗ ನೆಚ್ಚಿನ ಯಾವುದೇ ಇನ್ಸ್ಟ್ರೂಮೆಂಟ್ಗಳಾಗಿರ್ಬೋದು, ಸಂಗೀತ ಇರ್ಬೋದು, ಕೀಬೋರ್ಡ್, ಗಿಟಾರ್, ಫ್ಲೂಟ್, ತಬಲಾ, ಹಾರ್ಮೋನಿಯಂ ಏನೆಲ್ಲ ಇದೆ ಇಲ್ಲಿ ಅಂತ ಹೇಳಿದ್ರೆ ಅಷ್ಟು ವಿಶೇಷ. ನಾನು ಕೂಡ ಕೆಲವೊಂದು ನೋಡುವಾಗ ನಾನು ಕಲ್ತ್ರೆ ಹೇಗೆ ಅಂತ ಹೇಳುವಷ್ಟು ನನಗೆ ಆಸೆ ಆಗ್ತದೆ. ಆದ್ರೆ ಎಂತ ಮಾಡುದು, ಬೇಸಿಕ್ ಸಂಗೀತ ಸ್ವಲ್ಪ ಕಲ್ತಿದ್ದೇನೆ ಅಷ್ಟೇ. ಹಾಗಾಗಿ ನೋಡುವ, ನಾನು ನೋಡ್ತಾ ನೋಡ್ತಾ ಏನಾದ್ರು ಮಾಡಿ ಏನು ಅಂತ ಸಹ ಅನಿಸ್ತದೆ. ಹಾಗಾಗಿ ಈ ಒಂದು ನಿನಾದ ಕ್ಲಾಸಿಕಲ್ಸ್ ನ ಶ್ರೀದೇವಿ ಸಚಿನ್ ಅವರಿಗೆ ತುಂಬ ಹೃದಯದ ಒಂದು ಶುಭಾಶಯಗಳನ್ನ, ಅಭಿನಂದನೆಗಳನ್ನ, ಉಜ್ವಲ ಭವಿಷ್ಯವನ್ನ ಈ ಮೂಲಕ ನಾನು ಹೇಳಿಕೆ ಇಷ್ಟಪಡ್ತೇನೆ. ಬರುವವರಿಗೆ ಈ ನಿನಾದ ಕ್ಲಾಸಿಕಲ್ಸ್ ತರಬೇತಿಯನ್ನ ಹೊಸಬರಿಗೆ ಬರುವವರಿಗೆ ಒಂದು ಸಣ್ಣ ಏನ್ ಹೇಳಿಕ್ ಇಷ್ಟಪಡ್ತೀರಾ? ನಿಜವಾಗಿ ಇವತ್ತು ಈ ಮಕ್ಕಳು ಅಂತ ಹೇಳಿದ್ರೆ ಒಂದು ತರದ ಹಸಿ ಮಣ್ಣು ಇದ್ದ ಹಾಗೆ. ಅವರಿಗೆ ಹಿರಿಯವರು ತಿಳಿದವ್ರು ಹೇಳ್ತಾರೆ, ಒಂದು 5 ವರ್ಷದವರೆಗೆ ಆ ಮಕ್ಕಳಿಗೆ ನೀವು ಸಾಧಾರಣ ಒಂದು 5 ರಿಂದ 10 ಲ್ಯಾಂಗ್ವೇಜ್ಗಳನ್ನ ಕಲಿಯುವಂತ ಸಾಮರ್ಥ್ಯ ಇರ್ತದೆ. ಅಥವಾ ಲ್ಯಾಂಗ್ವೇಜ್ ಅಂತ ಮಾತ್ರ ಅಲ್ಲ, ಯಾವುದೇ ವಿದ್ಯೆಗಳು ನೀವು
ತುಂಬಾ ಈ 8, 9, 10ನೇ ಕ್ಲಾಸ್ನವರೆಗೆ ಕಾಯ್ಬೇಡಿ. ಮಕ್ಕಳು ಕಲೀಲಿ, ಅವರಿಗೆ ಸ್ವಲ್ಪ ನಾಲೆಜ್ ಬರ್ಲಿ ಜಗತ್ತಿದ್ದು ಅಂತ. ಹಸಿ ಮಣ್ಣು ಅವರನ್ನ ಒಂದು 2ನೇ 3ನೇ ಕ್ಲಾಸ್ಗಿಂತಲೂ ಮೊದ್ಲು ಹಾಕ್ಬಹುದು. ಆದ್ರೂ ನಿಮಗೆ ಒಂದು ಧೈರ್ಯಕ್ಕೆ ಒಂದು 2ನೇ 3ನೇ ಕ್ಲಾಸ್ನ ಅಂದಾಜಿಗೆ ತಂದು ಇಲ್ಲಿ ಯಾವುದೇ ಸಂಗೀತ ಉಪಕರಣಗಳನ್ನ ಕಲೀಲಿಕ್ಕೆ ಹಾಕಿ ಅವರು ಬಾರಿಸ್ತಾರೆ, ಏನೋ ಎದ್ವಾ ತದ್ವಾ, ಆದ್ರೆ ಅದು ಎಲ್ಲಿಯೂ ವೇಸ್ಟ್ ಆಗೋದಿಲ್ಲ. ಅದು ಖಂಡಿತ ದೊಡ್ಡ ಇನ್ವೆಸ್ಟ್ಮೆಂಟ್ ಅವರ ಲೈಫ್ ಅಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಅವರು ಒಂದ್ ಸ್ವಲ್ಪ ಸಮಯ ನಿಮ್ದು ಹೋಗ್ಬೋದು ಸಣ್ಣ ಮಕ್ಕಳದ್ದು, ಅಥವಾ ಒಂದ್ ಸ್ವಲ್ಪ ದುಡ್ಡು ಕೂಡ ಫೀಸ್ ಅಂತ ಹೇಳಿ ಕೊಡ್ಬೇಕು. ಆಬ್ವಿಯಸ್ಲಿ ಫೀಸ್ ಕೊಡದೆ ಅದು ವಿದ್ಯೆ ಅಲ್ಲ, ಯಾವ್ದಾದ್ರು ಕೂಡ ಕೊಡ್ಬೇಕು. ಆದ್ರೆ ಅದು ಅವರ ಬದುಕಿಗೆ ಕೊಡುವಂತ ಇನ್ವೆಸ್ಟ್ಮೆಂಟ್. ಅವರ ಮುಂದಿನ ಈ ಯಾವುದೇ ಸಾಧನೆಯ ಹಾದಿಯ ಏಕತಾನತೆಗಳಲ್ಲಿ ಅವರ ನೋವನ್ನ, ಅವರ ಸ್ಟ್ರೆಸ್ ಅನ್ನ ತೆಗಿಲಿಕ್ಕೆ ಇರುವಂತಹ ಒಂದು ಉತ್ತಮವಾದಂತಹ ದಾರಿ. ಯಾವುದೇ ಎಡಿಕ್ಷನ್ಗೆ ಹೋಗದೆ, ಮಕ್ಕಳು ದುರಭ್ಯಾಸಗಳಿಗೆ ಹೋಗದೆ, ಈ ಸಂಗೀತ ಅವ್ರಿಗೆ ಟೆನ್ಷನ್ ಆಗ್ತಾ ಉಂಟಾ, ನಾನು ಎಷ್ಟೋ ಮಕ್ಕಳನ್ನ ನೋಡಿದ್ದೇನೆ, ವಯಲಿನ್ ಬಾರಿಸುದು, ಸಂಗೀತ ಹೇಳುದು, ಡಾನ್ಸ್ ಮಾಡುದು, ಇದು ಸ್ಟ್ರೆಸ್ ಬಸ್ಟರ್. ಅವರ ಈ 10ನೇ ತರಗತಿಯ PUCಯ ಅಥವಾ ಜೀವನದ ಬೇರೆ ಯಾವುದೇ ಒಂದು ಕೋನಗಳಲ್ಲಿ ಅವರ ಸ್ಟ್ರೆಸ್ ಅನ್ನ ತೆಗಿಬೇಕಂತ ಹೇಳಿದ್ರೆ ಅವರಿಗೊಂದು ಉತ್ತಮವಾದಂತಹ ವಿದ್ಯೆ ಅಥವಾ ಒಂದು ಪ್ರವೃತ್ತಿಯ ಹವ್ಯಾಸಿಕ ವಿದ್ಯೆಯನ್ನ ಕೊಡುವಲ್ಲಿ ಎಲ್ಲರೂ ಕೂಡ ಸಹಕಾರಿ ಆಗ್ಬೇಕು ಆ ಮಕ್ಕಳಿಗೆ. ಇದು ಅವರ ತುಂಬಾ ಮನೋಬಲಕ್ಕೆ, ಆತ್ಮಬಲಕ್ಕೆ ಪೂರಕವಾದದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೆತ್ತವರು ಈ ಬಗ್ಗೆ ಸಣ್ಣ ವಯಸ್ಸಿನ ಮಕ್ಕಳನ್ನೇ ತಂದು ಸೇರಿಸಬಹುದು. ಯಾವುದೇ ಅನುಮಾನಗಳಿಲ್ಲದೆ ಅವರು ಖಂಡಿತ ಒಂದು ಉತ್ತಮವಾದ ಭರವಸೆಯ ಶಿಕ್ಷಕಿಯಾದಂತಹ ಶ್ರೀದೇವಿ ಸಚಿನ್ ಅವರ ಮೂಲಕ ಇಲ್ಲಿ ಬೇರೆ ಬೇರೆ ವಿದ್ಯೆಗಳಿಗೆ ದಾರಿ ಮಾಡಿಕೊಡ್ಬಹುದು ಅಂತ ಹೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನಾದ ಕ್ಲಾಸಿಕಲ್ಸ್ ನ ಬಗ್ಗೆ ವಿವರವಾಗಿ ಹೇಳಿದ ವಿದ್ಯಶ್ರೀ ಮೇಡಮ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಿನಾದ ಕ್ಲಾಸಿಕಲ್ಸ್ ನ ಮುಖ್ಯ ಗುರುಗಳಾದ ಶ್ರೀದೇವಿ ಮೇಡಮ್ ನಮ್ ಜೊತೆ ಇದ್ದಾರೆ. ಸೊ ಹತ್ರ ಕೇಳ್ತಾ ಬರುವ ಈ ಒಂದು ಕ್ಲಾಸ್ ನ ಸ್ಟಾರ್ಟ್ ಆದ ನಂತರ ಯಾವ ರೀತಿ ಅಭಿಪ್ರಾಯ ಇದೆ ಅಂತ ಹೇಳಿ. ಮೇಡಮ್ ನಮಸ್ತೆ. ನಮಸ್ತೆ. ಸೊ ನಿನಾದ ಕ್ಲಾಸಿಕಲ್ಸ್ ನ ನೂತನವಾಗಿ ಆರಂಭಗೊಂಡಿದ್ದೀರಾ. ಸೊ ಅದು ಈಗ ಆರಂಭಗೊಂಡು ಮುಖ್ಯ ಕಾರಣ ಏನು ಮ್ಯಾಮ್? ನನ್ನ ಇಂಟ್ರೆಸ್ಟ್, ನನ್ನ ಹವ್ಯಾಸ ಇದು. 10-12 ವರ್ಷದ ಮುಂಚೆ ಒಂದು ಸಣ್ಣ ಮಟ್ಟದಲ್ಲಿ ಒಂದು ನನ್ನ ಕ್ಲಾಸ್, ನನ್ನ ಹವ್ಯಾಸವನ್ನ ಇನ್ನೊಬ್ಬರಿಗೆ ಹೇಳಿಕೊಡ್ಬೇಕು ಅಂತ ಹೇಳಿ ಸಣ್ಣಕ್ಕೆ ಒಂದು ಇನ್ಸ್ಪಿರೇಷನ್ ತಗೊಂಡು ಒಂದು ಸ್ಟಾರ್ಟ್ ಮಾಡಿದಂತಹ ಕ್ಲಾಸ್ ಇದು. 4 ಜನ ಮಕ್ಕಳನ್ನ ಇಟ್ಕೊಂಡು ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಅದು ಮುಂದೆ ಹಂತ ಹಂತವಾಗಿ ಬೆಳೀತಾ ಒಂದು ಶಾಲೆಯಲ್ಲಿ, ಸಣ್ಣ ಶಾಲೆಯಲ್ಲಿ ಸ್ಟಾರ್ಟ್ ಮಾಡಿದಂಥದ್ದು. ಅಲ್ಲಿಗೆ ಎಲ್ಲ ಜನ ಮಕ್ಕಳು ಬಂದ್ರು, ಅವರಿಗೆ ಹೇಳ್ಕೊಡ್ತಾ ಹೋದೆ. ಅದನ್ನೇ ಮತ್ತೆ ಮನೆಯಲ್ಲಿ ಸ್ಟಾರ್ಟ್ ಮಾಡುವ ಅಂತ ಅನ್ಕೊಂಡೆ. ಪ್ರೊಫೆಷನಲ್ ಆಗಿ ಸ್ಟಾರ್ಟ್ ಮಾಡುವ ಹೇಳಿ ಪ್ರೊಫೆಷನಲ್ ಆಗಿ ಸ್ಟಾರ್ಟ್ ಮಾಡಿದೆ. ಅದೇ ಮಕ್ಕಳು ಜೂನಿಯರ್ ಹಂತದವರೆಗೆ ಬಂದ್ರು ಮಕ್ಕಳು. ನನಗೆ ಎಕ್ಸಾಮ್ ಕಟ್ಟಿಸ್ತೇನೆ ನಾನು ಅಂತ ಹೇಳುವಂಥದ್ದು ಫಸ್ಟಿಗೆ ನನಗೆ ಅಂದಾಜಿರ್ಲಿಲ್ಲ. ಬಟ್ ಈಗ ಏನಾಯ್ತು ಅಂತ ಹೇಳಿದ್ರೆ, ಕಲ್ತಾಗಿದೆ, ಮಕ್ಕಳು ಕಲಿತಾ ಇದ್ದಾರೆ, ಚಂದ ಕಲಿತಾ ಇದ್ದಾರೆ ಅಂತ ಹೇಳುವಾಗ ನಮ್ಮ ಟೀಚರ್ ಹತ್ರ ಮಾತಾಡಿ, ಆಯ್ತು ಅಷ್ಟು ಚಂದ ಕಲಿಸ್ತಾ ಇದ್ಯಲ್ಲ ನೀನು, ಎಕ್ಸಾಮ್ ಕಟ್ಟಿಸು ಅಂತ ಹೇಳಿದ್ರು. ಸೊ ಹಾಗೆ ಮಕ್ಕಳನ್ನ ಎಕ್ಸಾಮ್ ಕಟ್ಟಿಸ್ತಾ ಬಂದೆ. ನನ್ನ ಫಸ್ಟ್ ಸ್ಟೂಡೆಂಟ್ ಅಭಿರಾಮ್ ಅಂತ ಹೇಳಿ, ಅವನು 93% ತಗೊಂಡು ಒಳ್ಳೆಯ ಮಾರ್ಕಲ್ಲೇ ಅವನು ಪಾಸ್ ಆಗಿ, ಒಳ್ಳೆಯ ಜಸ್ಟ್ ಮಾರ್ಕಿಂದ ಪಾಸ್ ಆದಂಥದ್ದು ಮಾತ್ರ ಅಲ್ಲ, ಒಳ್ಳೆ ಪರ್ಫಾರ್ಮರ್ ಕೂಡ ಆದ. ಅದು ನನಗೆ ಇನ್ಸ್ಪಿರೇಷನ್, ಫಸ್ಟ್ ಇನ್ಸ್ಪಿರೇಷನ್ ಅದು. ಅದರ ನಂತರ ಒಂದೊಂದೇ ಮಕ್ಕಳಿಗೆ ಎಕ್ಸಾಮ್ ಕಟ್ಟಿಸ್ತಾ ಬಂದೆ. ಪ್ರತಿ ವರ್ಷವೂ ಒಂದೊಂದು ಮಗು ಎಕ್ಸಾಮ್ ಕಟ್ಟಬೇಕು ಅಂತ ಹೇಳುವಂಥದ್ದು. ಹಾಗೆ ಬೆಳೆಸ್ತಾ ಹೋಗಿ ಪ್ರೋಗ್ರಾಮ್ಸ್ ಕೊಡ್ತಾ ಬಂದೆ. ಕೆಲವು ಕಡೆ ಸಣ್ಣ ನಾನೇ ಪೇಮೆಂಟ್ ಹಾಕಿ ಒಂದು ತಬಲಾ, ಒಂದು ಹಾರ್ಮೋನಿಯಂ, ಅಥವಾ ಒಂದು ತಬಲಾ, ಒಂದು ಕೀಬೋರ್ಡ್, ಒಂದು ವಯಲಿನ್, ಒಂದು ಮೃದಂಗ ಅಂತ ಹೇಳಿ ಇಟ್ಟು ನಾನೇ ಕೈಯಿಂದ ಅವರಿಗೆ ಪೇಮೆಂಟ್ ಮಾಡಿ. ಯಾಕಂದ್ರೆ ಫಸ್ಟ್ ಅಂತ ಹೇಳುವಾಗ ಯಾವುದೇ ಒಂದು ಇದನ್ನ ನಾವು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಬಗ್ಗೆ ನಂಬಿಕೆ ಇರ್ಬೇಕಲ್ಲ ಬೇರೆಯವರಿಗೆ. ಹಾಗಾಗಿ ಆ ನಂಬಿಕೆಯನ್ನ ಗಳಿಸುವಂಥದ್ದು ನನಗೆ ಬರಬೇಕದು. ಸೊ ಹಾಗೆ ನಾನೇ ಬಂಡವಾಳ ಹಾಕಿ, ನಾನೇ ಪೇಮೆಂಟ್ ಮಾಡಿ ಅವರಿಗೆ, ಮಕ್ಕಳಿಗೆ ಇಂಟ್ರೆಸ್ಟ್ ಬರಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಅವರನ್ನ ಸ್ಟೇಜ್ ಹತ್ತಿಸ್ತಾ ಬಂದಂಥದ್ದು ಅವರಿಗೆ ತುಂಬಾ ಹೆಲ್ಪ್ ಆಯ್ತು. ಅಂಡ್ ಈವನ್ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಯ್ತದು. ಹಾಗೆ ಬಂದು ನಂತರ ಇನ್ಸ್ಟ್ರೂಮೆಂಟ್ ಆರ್ಟಿಸ್ಟ್ ನಮ್ಮ ತಾಲೂಕಲ್ಲಿ ತುಂಬಾ ಕಡಿಮೆ ಇದ್ದಾರೆ. ಇದೇನಾಯ್ತು ಅಂತ ಹೇಳಿದ್ರೆ ಬರ್ತಾ ನಾನು ಎಲ್ಲ ಇದ್ರನ್ನು ಹೊರಗಡೆಯಿಂದ ತರಿಸ್ಬೇಕಲ್ಲ, ಎಲ್ಲರನ್ನು ಹೊರಗಡೆಯಿಂದ ತರಿಸ್ಬೇಕಲ್ಲ ಅಂತ ಹೇಳೋದೊಂದು ಕೊರಗು ಮನ್ಸಲ್ಲಿ ಸ್ಟಾರ್ಟ್ ಆಯ್ತು. ಮತ್ತೆ ಕೆಲವರು ಪಾಸಿಟಿವ್ ಇನ್ಸ್ಪಿರೇಷನಲ್ ಕೆಲವರಿದ್ರೆ,
ನೆಗೆಟಿವ್ ಆಗಿ ಇನ್ಸ್ಪಿರೇಷನ್ ಮಾಡುವಂತವ್ರು ಕೆಲವರು ನಮ್ಮ ಜಗತ್ತಲ್ಲಿ ಇದ್ದೇ ಇರ್ತಾರೆ. ಅದು ಇರ್ಲೇಬೇಕು ಯಾರಿಗಾದ್ರೂ ಒಬ್ರಿಗೆ. ಏನಾದ್ರೂ ಒಂದು ಕೆಲಸ ಮಾಡುವಾಗ ಅಂತವ್ರು ಇದ್ರೆ ಮಾತ್ರ ನಮಗೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಆ ನೆಗೆಟಿವ್ ಥಾಟ್ಸ್ ಹೇಳಿದನ್ನು ಪಾಸಿಟಿವ್ ಆಗಿ ತಗೊಂಡು ನಾನೇನಾದ್ರೂ ಮಾಡ್ತೇನೆ ಅಂತ ಹೇಳಿ ಈ ಕ್ಲಾಸ್ ಸ್ಟಾರ್ಟ್ ಮಾಡುವ ಹೇಳಿ ಅನ್ಕೊಂಡೆ. ನಮ್ಮದೇ ಒಂದು ಇದರಲ್ಲಿ ಇಷ್ಟು ಒಳ್ಳೆ ಮಕ್ಕಳು ತಯಾರಾಗ್ತಾ ಇರುವಾಗ, ಸ್ಟೂಡೆಂಟ್ಸ್ ತಯಾರಾಗ್ತಾ ಇರುವಾಗ ಇನ್ನೂ ಯಾಕೆ ಇನ್ಸ್ಟ್ರೂಮೆಂಟಲ್ ಹಂತವಾಗಿ ನಾವು ಹೋಗ್ಬಾರ್ದು ಅಂತ ಹೇಳುವ ಕಾರಣಕ್ಕೆ ಒಂದೊಂದೆರಡು ಜನರ ಹತ್ರ ಹೀಗೆ ಮಾತಾಡಿದೆ. ಮಾಡ್ಬೋದಾ, ನನ್ನಲ್ಲಿ ಕೆಪಾಸಿಟಿ ಇದೆಯಾ ಮಾಡುವಂಥದ್ದು ಅಂತ ಹೇಳಿ. ಸೊ ಹಾಗಾಗಿ ನೀನ್ ಮಾಡ್ಬಹುದು, ನೀನ್ ಮಾಡು ಅಂತ ಹೇಳಿ ಹೇಳ್ತಾ ಬಂದ್ರು. ಮತ್ತೆ ನನ್ನ ಮಗಳು ಮಗ ಅವರಿಗೂ ಒಂದು ನಮ್ಮದೇ ಇದರಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರೆ ಅವರು ಅದನ್ನ ನೋಡಿ ಏನಾದ್ರೂ ಒಂದು ಕಲಿಬಹುದು ಅಂತ ಹೇಳುವಂತ ಕಾರಣಕ್ಕೆ ಫಸ್ಟ್ ಇದು ನನ್ನ ಸ್ಟೂಡೆಂಟ್ಸಿಗೆ ವೇದಿಕೆ ಹತ್ತುವಾಗ ಏನಾಗ್ತದೆ, ಇನ್ಸ್ಟ್ರೂಮೆಂಟ್ ಅವರು ಫ್ರೆಂಡ್ಲಿ ಆಗಿರ್ಬೇಕಾಗ್ತದೆ. 2 ಇನ್ಸ್ಟ್ರೂಮೆಂಟ್ನವರು ಅಥವಾ 3 ಇನ್ಸ್ಟ್ರೂಮೆಂಟ್ 4 ಇನ್ಸ್ಟ್ರೂಮೆಂಟ್ ಅವರು ಫ್ರೆಂಡ್ಲಿ ಆಗಿರ್ಬೇಕಾಗ್ತದೆ. ಆ ಫ್ರೆಂಡ್ಲಿ ನೇಚರ್ ನಮ್ಮ ಒಳಗೆ ಇದ್ರೆ ಹೇಗೆ ಅಂತ ಹೇಳುವಂಥದ್ದು ನನ್ನ ಥಾಟ್. ನಮಗೆ ಗೊತ್ತಿರ್ತಾರೆ ಇನ್ಸ್ಟ್ರೂಮೆಂಟ್ ಆರ್ಟಿಸ್ಟ್ ನಾನು ತರಿಸಿರ್ತೇನೆ ಅಂತ, ಬಟ್ ನಮ್ಮ ಸ್ಟೂಡೆಂಟ್ಸ್ಗೆ ಗೊತ್ತಿರುವುದಿಲ್ಲ ಇನ್ಸ್ಟ್ರೂಮೆಂಟ್ ಆರ್ಟಿಸ್ಟ್ ಹೇಗೆ ಅಂತ ಹೇಳಿ. ನಮ್ಮವರೇ ಆದ್ರೆ ನಮ್ಮ ಇನ್ಸ್ಟ್ರೂಮೆಂಟ್ ಆರ್ಟಿಸ್ಟ್ ಹೇಗೆ ಅಂತ ಹೇಳಿ ಗೊತ್ತಿರ್ತದಲ್ಲ. ಸೊ ಹಾಗೆ ಸ್ಟೂಡೆಂಟ್ಸಿಗೆ, ಅದರಲ್ಲೂ ಸ್ಟೂಡೆಂಟ್ಸಿಗೆ ಆಪರ್ಚುನಿಟಿ ಕೊಡ್ತಾ ಹೋಗುವ ಅಂತ ಹೇಳುವ ಕಾರಣಕ್ಕೆ ಸ್ಟಾರ್ಟ್ ಮಾಡಿದಂತಹ ಕ್ಲಾಸ್. ಒಳ್ಳೆ ರೆಸ್ಪಾನ್ಸ್ ಇದೆ. ಪೇರೆಂಟ್ಸ್ ಅದಕ್ಕೆ ಇಂಟ್ರೆಸ್ಟ್ ತೋರಿಸಿ, ಮೊದಲನೇದಾಗಿ ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು. ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂತ ಹೇಳಿದ ಯಾವುದೇ ಕಲೆ ಆಗ್ಲಿ, ಇವನ್ ಓದುವ ವಿಷಯಕ್ಕೂ SLC ನಾನು 1ನೇ ಕ್ಲಾಸ್ ABCD ಕಲ್ತ ತಕ್ಷಣ ನಾನು ಡಾಕ್ಟರ್ ಆಗ್ತೇನೆ, ಈ ಕಲ್ತ ತಕ್ಷಣ ನಾನು ಟೀಚರ್ ಆಗ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹಂತವಾದ ಬೆಳವಣಿಗೆ ನಾವು ಹೇಗೆ ಕಾಯ್ತೇವ ಒಂದು ಜಾಬ್ ಅಂತ ಹೇಳುದು ಮಾಡ್ಲಿಕ್ಕೆ, ಇದು ಹಾಗೆ ಒಂದು ಕಲೆಯ ಬೆಳವಣಿಗೆಗೆ ನಾವು ಹಂತವಾಗಿ ಹೋಗ್ಬೇಕಾಗ್ತದೆ. ತಾಳ್ಮೆ ಬೇಕು ಮುಖ್ಯವಾಗಿ. ಮಕ್ಕಳಲ್ಲಿ ತಾಳ್ಮೆ ಬೇಕು ಅಂತ ಹೇಳಿದ್ರೆ ಪೇರೆಂಟ್ಸಿಗೆ ತಾಳ್ಮೆ ಬೇಕು. ಪೇರೆಂಟ್ಸಿಗೆ ತಾಳ್ಮೆ ಯಾಕೆ ಬೇಕು? ಗುರುಗಳು 1 ಗಂಟೆ 2 ಗಂಟೆ ಒಂದು ದಿನದಲ್ಲಿ ಮಕ್ಕಳೊಟ್ಟಿಗೆ ಸ್ಪೆಂಡ್ ಮಾಡ್ಬೋದು, ಅದರ ನಂತರ ಸ್ಪೆಂಡ್ ಮಾಡುವಂತವ್ರು ಪೇರೆಂಟ್ಸ್. ಆ ಪೇರೆಂಟ್ಸ್ ತನ್ನ ಮಗುವಿಗೆ ತಾಳ್ಮೆಯ ಬಗ್ಗೆ ಹೇಳಿಕೊಡ್ತಾ ಹೋದ ಹಾಗೆ ಅದು ಕಲಿತಾ ಹೋಗ್ತದೆ. ನೀನು ಹೌದು ಮಗ ಹೀಗೆ ಕಲಿಬೇಕು, ನಿನ್ನ ತಪ್ಪು ಏನು ಫಸ್ಟ್ ತಿಳ್ಕೊಳ್ಬೇಕು ನೀನು, ಮತ್ತೆ ಅದನ್ನ ತಿದ್ದುಕೊಳ್ತಾ ಹೋಗ್ಬೇಕು, ಡೌಟ್ಸ್ ಇದ್ದದನ್ನ ಟೀಚರ್ಸ್ ಹತ್ರ ಕೇಳ್ಕೊಳ್ತಾ ಹೋಗ್ಬೇಕು ಅಂತ ಹೇಳಿದಾಗ ಮಕ್ಕಳಿಗೆ ಏನಾದ್ರೂ ಒಂದು ಅದರಿಂದ ಕಲಿತಾ ಹೋಗ್ತಾರೆ. ಸೊ ಹಾಗಾಗಿ ತಾಳ್ಮೆಯಿಂದ ಕಲ್ತ್ರೆ ಮಾತ್ರ ಒಂದು ಏನು ಶಾಲೆಯ ಬೆಳವಣಿಗೆಯೂ ಆಗ್ತದೆ, ಅವರ ವೈಯಕ್ತಿಕ ಬೆಳವಣಿಗೆಯೂ ಆಗ್ತದೆ. ಹಾಗಾಗಿ ಆ ತಾಳ್ಮೆ ಅನ್ನುವಂಥದ್ದು ನನ್ನಲ್ಲಿ ತುಂಬಾ ಇದೆ. ನಾನು ಖಂಡಿತ ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ. ಆ ತಾಳ್ಮೆಯೇ ನನ್ನನ್ನು ಇಲ್ಲಿವರೆಗೆ ಈ ಕ್ಲಾಸ್ ಮಾಡುವವರೆಗೆ ತಂದು ನಿಲ್ಸಿದ್ದು. 10 ವರ್ಷದ ಮುಂಚಿನ ಕನಸು ನಿನಾದ ಕ್ಲಾಸಿಕಲ್ಸ್ ಅಂತ ಹೇಳುವಂಥದ್ದು ಇದೀಗ 10 ವರ್ಷದ ನಂತರ ಒಂದು ದೊಡ್ಡ ಏರಿಯಾದಲ್ಲಿ, ಉಜಿರೆ ಅಂತ ಹೇಳುವಂಥದ್ದು ಒಂದು ನಮ್ಮ ಲೆಕ್ಕಕ್ಕೆ ಅದು ಒಂದು ದೊಡ್ಡ ಸಿಟಿ. ಈಗ ಒಂದು ಹಳ್ಳಿಯಲ್ಲಿರೋನಿಗೆ ಬೆಂಗಳೂರು ಹೇಗೋ ಹಾಗೆ ನಮ್ಮ ಈ ಬೆಳ್ತಂಗಡಿ ತಾಲೂಕಲ್ಲಿ ಉಜಿರೆ ಅನ್ನುವಂಥದ್ದು ಎಜುಕೇಶನಲ್ ಸಿಟಿ ಅದು. ಸೊ ಹಾಗಾಗಿ ಆ ಸಿಟಿಯಲ್ಲಿ ಒಂದು ಕ್ಲಾಸ್ ಮಾಡುವಂಥದ್ದು ಅಂತ ಹೇಳಿದ್ರೆ ಎಷ್ಟು ಪ್ರೊಫೆಷನಲ್ ಆಗಿರ್ಬೇಕು ಅಂತ ಹೇಳುವಂತ ತಾಳ್ಮೆಯನ್ನ ಕಲಿಸಿದೆ ನನಗಿದು. ಸೊ ಹಾಗಾಗಿ ನನ್ನ ಮೊದಲನೆಯ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ನನ್ನ ತಾಳ್ಮೆ ಅಂತ ಹೇಳ್ಬೋದು. ಈಗ ನಿಮ್ಗೆ ಸಂಗೀತವನ್ನ ನಿಮ್ ಮಕ್ಳಿಗೆ ಯಾವ ರೀತಿ ಕಲಿಸಿ, ಅಂದ್ರೆ ನಿಮ್ಮ ರೀತಿ ಹೇಗೆ? ಈಗ ಕೆಲವೊಂದು ಸಂಗೀತ ಶಾಲೆಯಲ್ಲಿ ಎಲ್ಲರ ಒಟ್ಟಿಗೆ ಕುತ್ಕೊಂಡಾಗಿರ್ಬೋದು ಅಥವಾ ಔಟ್ಸೈಡ್ ಅಲ್ಲಿ ಕುತ್ಕೊಂಡಾಗಿರ್ಬೋದು. ಆದ್ರೆ ನಿಮ್ಮ ಒಂದು ತರಬೇತಿ ಈ ನಿನಾದ ಕ್ಲಾಸಿಕಲ್ಸ್ ಅಲ್ಲಿ ನೀವು ಯಾವ ರೀತಿ ಅವ್ರಿಗೆ ಕಲಿಸ್ಕೊಳ್ತೀರಾ? ಅಂದ್ರೆ ಬೇರೆ ಯಾವ ಸ್ಟೈಲ್ ಅಲ್ಲಿ ಕಲಿಸ್ಕೊಡ್ತೀರಾ ಅಂತ ಹೇಳ್ಬೋದು. ಸ್ಟೈಲ್ ಅಂತ ಹೇಳೋದಕ್ಕಿಂತ ನಾನು ಯಾವ ರೀತಿ ಈಗ ಕಲಿಸ್ತೀರಿ ಅಂತ ಹೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದ್ನಲ್ಲ, ಸೇಮ್ ಆನ್ಸರ್ ಇದು. ಪ್ರಾಥಮಿಕ ಶಿಕ್ಷಣವನ್ನ ಗಟ್ಟಿ ಕೊಡುವಂಥದ್ದು. ಈಗ ಒಬ್ರು ನನ್ನ ಥಿಂಕಿಂಗ್ ಏನು ಅಂತ ಹೇಳಿದ್ರೆ, ಈಗ ಡಾಕ್ಟರ್ ಆಗ್ಬೇಕು ಅಂತ ಇದ್ದವರು ಕೂಡ ಡೈರೆಕ್ಟ್ ಆಗಿ ಡಾಕ್ಟರ್ ಆಗ್ಲಿಕ್ಕೆ ಆಗುದಿಲ್ಲ. ಪ್ರಾಥಮಿಕ ಹಂತ ಗಟ್ಟಿ ಇದ್ರೆ ಮಾತ್ರ ಅವರು ಮುಂದಿನ ಹಂತವನ್ನ ಕಲಿಸಿ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ. ಆ ಡಾಕ್ಟರಿಗೆ ಫಸ್ಟ್ ಪ್ರೀತಿ ಇರುವಂತದ್ದು ಯಾರ ಮೇಲೆ? ಹೌದು, ಅಂಗನವಾಡಿ ಟೀಚರ್ ಮೇಲೆ ಮೊದಲ ಪ್ರೀತಿ ಇರ್ತದೆ ಅವರದ್ದು. ಡಿಗ್ರಿ ಅಥವಾ ಅವರ
ಡಾಕ್ಟರೇಟ್ ಕಲಿಸಿದಂತವರ ಮೇಲಿನ ಪ್ರೀತಿಗಿಂತ 10 ಪಟ್ಟು ಜಾಸ್ತಿ ಪ್ರೀತಿ ಅಂಗನವಾಡಿ ಟೀಚರ್ ಮೇಲೆ ಇರ್ತದೆ. ಯಾಕಂದ್ರೆ ಫಸ್ಟ್ ಕೈ ಹಿಡಿಸಿ ನಡೆಸಿದಂತವ್ರು ಅವರಾಗಿರ್ತಾರೆ. ಇದು ಹಾಗೆ ನನ್ನ ಕ್ಲಾಸ್ ಅಲ್ಲಿ ಏನು ಅಂತ ಹೇಳಿದ್ರೆ ತುಂಬಾ ಸ್ಟ್ರಿಕ್ಟ್ ಇಂದ ಕಲೆ ಅಂತ ಹೇಳುವಂಥದ್ದು ಬರುವುದಿಲ್ಲ. ಪ್ರೀತಿ ಬೇಕು ಮಕ್ಕಳಿಗೆ, ಪ್ರೀತಿಯಿಂದ ಕಲಿಸಿದ್ರೆ ಮಾತ್ರ ಕಲೆ ಅಂತ ಹೇಳುವಂಥದ್ದು ಬರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಇದು ಆಪ್ಷನಲ್ ಆಗಿರುವಂತಹ ಕಲೆ. ಈಗ ನಿಮಗೆ ಎಜುಕೇಶನ್ ಅಂತ ಹೇಳುವಂಥದ್ದು ಮಾಡ್ಲೇಬೇಕು ಅಲ್ವಾ? ಈಗ ಅಂಗನವಾಡಿ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು 4ನೇ ಕ್ಲಾಸ್ ಆ ಹಂತವಾಗಿ ಮಾತ್ರ SLC ಮಾಡ್ಲಿಕ್ಕೆ ಸಾಧ್ಯ. ಅದು ಮಾಡದಿದ್ರೆ SLC ಮಾಡ್ತಾನೆ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡ್ಲೇಬೇಕು, ಕಳಿಸಿಯೇ ಕಳಿಸ್ತಾರೆ ಪೇರೆಂಟ್ಸ್, ಸ್ಟ್ರಿಕ್ಟ್ ಅಂಡ್ ಇದು ಕಲೆ ಅಂತ ಹೇಳುವಂಥದ್ದು. ಈಗ ಭರತನಾಟ್ಯ ಆಗ್ಲಿ, ಸಂಗೀತ ಆಗ್ಲಿ, ಈಗ ಇಲ್ಲಿ ಶುರು ಮಾಡಿದಂಥದ್ದು ಗಿಟಾರ್ ಆಗ್ಲಿ, ಕೀಬೋರ್ಡ್ ಆಗ್ಲಿ, ಅದೆಲ್ಲ ಆಪ್ಷನ್. ನಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಬರುವಂತದ್ದು. ಸ್ಟ್ರಿಕ್ಟ್ ಮಾಡಿ ಕೂರಿಸಿದ ತಕ್ಷಣ ಮಕ್ಕಳಿಗೆ ಅದು ಬರುದಿಲ್ಲ, ಖಂಡಿತ ಬರುದಿಲ್ಲ ಸ್ಟ್ರಿಕ್ಟ್ ಮಾಡಿ ಕೂರಿಸಿದ್ರೆ. ಯಾಕಂತ ಹೇಳಿದ್ರೆ ಆ ಟೀಚರ್ ಸ್ಟ್ರಿಕ್ಟ್ ಇದ್ದಾರೆ, ನಾನು ಹೋಗುದಿಲ್ಲ, ನನಗೆ ಬೇಡವೇ ಬೇಡ, ಸಂಗೀತ ಬೇಡ, ನನಗೆ ಕೀಬೋರ್ಡ್ ಬೇಡ, ನನಗೆ ಭರತನಾಟ್ಯ ಬೇಡ ಅಂತ ಹೇಳುವಂಥದ್ದು. ನನಗೆ ಆ ಥಾಟ್ ಮುಂಚೆಗೆ ಬಂದಿತ್ತು. ಹಾಗಾಗಿ ನನಗೆ ಆ ತಾಳ್ಮೆ ಅಂತ ಹೇಳುವಂಥದ್ದು ಅದರಿಂದನೇ ಬಂದದ್ದು. ಮಕ್ಕಳು ಇಂಡಿವಿಜುವಲ್ ಆಗಿ ಹೇಳ್ಕೊಡುವಂಥದ್ದು ನನ್ನ ಪಾಠ. ನೀವು ಹೇಗೆ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳುದಕ್ಕೆ ನಾನು ಈಗ ಆನ್ಸರ್ ಕೊಡ್ತಾ ಇದ್ದೇನೆ. ಮಕ್ಕಳು, ಒಂದು ಮಗು ನನ್ನ ಹತ್ರ ಒಂದು 20 ನಿಮಿಷದಿಂದ ಅರ್ಧ ಗಂಟೆಯ ಹೊತ್ತು ಅವನು ಇಂಡಿವಿಜುವಲ್ ಆಗಿ ಕುತ್ಕೊಳ್ಬೇಕು. ಹಾಗೆ ಕುತ್ಕೊಂಡ್ರೆ ಮಾತ್ರ ನಮಗೆ ಅವರಿಗೆ ಅವರ ವಾಯ್ಸ್ ಏನು, ಅವರ ಧ್ವನಿ ಏನು, ಅವ್ರು ಹೇಗೆ ಹಾಡ್ತಾರೆ, ಅವ್ರು ಇಂಡಿವಿಜುವಲ್ ಆಗಿ ಏನ್ ಕಲಿತಾರೆ ಅಂತ ಹೇಳುವಂಥದ್ದು ಸಿಗ್ಲಿಕ್ಕೆ ಸಾಧ್ಯ. ಕರೆಸೋದು ಮಕ್ಕಳನ್ನ ಒಟ್ಟಿಗೆ ಕರೆಸಿದ್ರು ಕೂಡ ಪ್ರತಿಯೊಂದು ಮಗು ಇಂಡಿವಿಜುವಲ್ ಆಗಿ ನನ್ನಲ್ಲಿ ಎಮೋಷನಲ್ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಕು. ಫಸ್ಟ್ ನಾವು ಮಕ್ಕಳಿಗೆ ಕಲೆಯಲ್ಲಿ ಎಮೋಷನಲ್ ಅಟ್ಯಾಚ್ಮೆಂಟ್ ಬೆಳೆಸಬೇಕು ಟೀಚರ್ ಜೊತೆಗೆ. ಅದರ ನಂತರ ತನ್ನಷ್ಟಕ್ಕೆ ಕಲಿತಾ ಹೋಗ್ತಾರೆ ಮಕ್ಕಳು. LKG UKG ಇಂದ ಬಂದಂತಹ ಮಕ್ಕಳು ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ರು ಕೂಡ ಆ LKG UKG ಅಲ್ಲಿ ಇದ್ದಂತ ಪ್ರೀತಿಯನ್ನ ಈಗ್ಲೂ ತೋರಿಸ್ತಾರೆ ಆ ಮಕ್ಕಳು. ಯಾಕೆ ಅಂತ ಹೇಳಿದ್ರೆ ನಾನೊಂದು ಅಂಗನವಾಡಿ ಟೀಚರ್ನ ಹಾಗೆ ಆಗಿದ್ದೇನೆ. ಅವರು ಏನ್ ಹೇಳಿದ್ರು ಕೇಳುವಂತದ್ದು. ಹಾಗಂತ ಹೇಳಿ ಸರಿ ಬೈದು ಅವರನ್ನ ಅಳಿಸಿದ್ದು ಇದೆ, ತುಂಬಾ ಸರಿ ಅಳಿಸಿದ್ದೇನೆ. ಹಾಗಾಗಿ ನನ್ನ ಕ್ಲಾಸಿನ ರೀತಿ ಹೀಗೆ. ಇದೇ ಕ್ಲಾಸಿನ ನಿನಾದ ಕ್ಲಾಸಿಕಲ್ಸ್ನ ಇದೇ ರೀತಿ ಎಲ್ಲಾ ಇನ್ಸ್ಟ್ರೂಮೆಂಟ್ ಅಲ್ಲೂ ನಡಿಬೇಕು. ಪ್ರೊಫೆಷನಲ್ ಆಗಿ ಮಕ್ಕಳು ಔಟ್ ಗೋಯಿಂಗ್, ಈ ಕ್ಲಾಸಿಂದ ಹೊರಗಡೆ ಹೋಗುವಾಗ ಮಕ್ಕಳು ತುಂಬಾ ಒಳ್ಳೆ ಸ್ಟೂಡೆಂಟ್, ನಿನಾದ ಕ್ಲಾಸಿಕಲ್ಸ್ ಇಂದ ಬಂದಂತವ್ರು, ಬೇಸಿಕ್ ಗಟ್ಟಿ ಇದ್ದು ಬಂದಿದ್ದಾರೆ ಅಂತ ಹೇಳುವಂತ ಮಾತು ಇಲ್ಲಿಂದ ಬರ್ಬೇಕು ಅಂತ ಹೇಳುವಂತದ್ದು ನನ್ನ ಒಂದು ವಿದ್ಯಾರ್ಥಿ ಕಲಿಬೇಕಾದ್ರೆ ನಿಮ್ ಹತ್ರ 20 ನಿಮಿಷ ಕುತ್ಕೊಂಡು ಕಲಿಬೇಕು. ಸೊ ಅವಾಗ ಮಾತ್ರ ಆ ಕನೆಕ್ಷನ್ ಗೊತ್ತಾಗುತ್ತೆ. ಹೌದು, ನನ್ನ ಮೈನ್ ಆರಾಧ್ಯ ದೇವರು ಇಲ್ಲೇ ಇದ್ದಾರೆ. ಇವರನ್ನ ಫೋಕಸ್, ಇವರನ್ನ ತೋರಿಸ್ಲೇಬೇಕು. ಪ್ರತಿ ಹಂತದಲ್ಲಿಯೂ ಪ್ರತಿ ಒಂದು ಹೆಜ್ಜೆಯಲ್ಲಿಯೂ ನಾನು ಏನು ಡೌನ್ ಆಗಿದ್ದೇನೆ ಅಂತ ಹೇಳಿದ ತಕ್ಷಣ ನನ್ನನ್ನ ಮೇಲೆ ಎತ್ತರ ಏರ್ಸಿರುವಂತವ್ರು ಇವರೇ. ಗಣಪತಿ ಶಿವ ಎಲ್ಲರೂ ಇದ್ದಾರೆ, ಬಟ್ ರಾಯರು ಕಲಿಯುಗದ ದೇವರು ಅಂತ ಹೇಳಿ ರಾಯರನ್ನ ಕರೀತಾರೆ. ಸೊ ಹಾಗೆ ಅದು ನನಗೆ ಅನುಭವ ಆದಂತಹದ್ದು. ಹಾಗಾಗಿ ರಾಯರನ್ನ ನಂಬಿ ಬಂದಂತವರು ಯಾರು ಡೌನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತದಕ್ಕೆ ಸಾಕ್ಷಿ ಮೀ ಆಲ್ಸೋ, ನಾನು ಅಂತ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಇದನ್ನೊಂದು ಖಂಡಿತ ಹಾಕ್ಲೇಬೇಕು. ಯಾಕಂತ ಹೇಳಿದ್ರೆ ಏನು ನನ್ನ ರಾಯರು ಅಂತ ಹೇಳಿ ನಾನು ಸ್ಟೇಟಸ್ ಹಾಕ್ತಾ ಇರ್ತೇನೆ, ನೋಡ್ತಾ ಇರ್ತಾರೆ, ಆಲ್ಮೋಸ್ಟ್ ಎಲ್ಲರೂ ನೋಡ್ತಾ ಇರ್ತಾರೆ, ಯಾಕೆ ಅಂತ ಹೇಳಿ ಅನಿಸ್ಬೋದು. ರಾಯರು ಅಂತ ಹೇಳುವಾಗ ತುಂಬಾ ಭಾವುಕರಾದ ನಮ್ಮ ಶ್ರೀದೇವಿ ಮೇಡಮ್ ಅವರು. ಸೊ ಇವತ್ತಿನ ಒಂದು ಮಟ್ಟಕ್ಕೆ ಬರ್ಬೇಕಂತ ಹೇಳಿದ್ರೆ, ಈ ಒಂದು ನಿನಾದ ಕ್ಲಾಸಿಕಲ್ಸ್ ಓಪನ್ ಮಾಡ್ಬೇಕಂತ ಹೇಳಿದ್ರೆ ಮೇನ್ ಆಗಿ ಮುಖ್ಯವಾಗಿ ಕಾರಣ ಈ ರಾಯರು ಅಂತ ಹೇಳ್ಬೋದು. ಸೊ ಅವರನ್ನ ನಂಬಿ ಈ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಸೊ ಹೀಗೆ ಇವರ ಜೀವನ ಇನ್ನಷ್ಟು ಮಟ್ಟಕ್ಕೆ ಇರಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸುವ. ಹಾಗೆ ಮೇಡಮ್, ಲಾಸ್ಟ್ ಆಗಿ ಕೊನೆಯದಾಗಿ ಒಂದು ಕ್ವಶನ್ಸ್ ಅನ್ನ ಕೇಳ್ತೇನೆ ನಿಮ್ಮ ಹತ್ರ. ಈ ಒಂದು ನಿನಾದ ಕ್ಲಾಸಿಕಲ್ಸ್ ಗೆ ಹೊಸಬರು ಬರುವವರಿಗೆ ನೀವ್ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಹೊಸಬರಿಗೆ ನಾವು ಮಕ್ಕಳನ್ನ ತಾಳ್ಮೆಯಿಂದ, ನೀವು ಎಷ್ಟು ಪ್ರೀತಿಯಿಂದ ಕಳಿಸ್ತೀರೋ ನಾವು ಅಷ್ಟೇ ತಾಳ್ಮೆಯಿಂದ ಪ್ರೀತಿ ಮಾಡ್ತೇವೆ ಮಕ್ಕಳನ್ನ. ಪೇರೆಂಟ್ಸಿಗೆ ಮುಖ್ಯವಾಗಿ ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ಮಕ್ಕಳನ್ನ ಇಲ್ಲಿ ಕಳಿಸಿ. ನಿಮ್ಮ ನಂಬಿಕೆ ಮಕ್ಕಳು ಗಳಿಸುವಲ್ಲಿ ನಾವು ಯಶಸ್ವಿ ಆಗ್ತೇವೆ ಅಂತ ಹೇಳುವಂತ ಭರವಸೆಯನ್ನ ನಾವು ಖಂಡಿತ ಕೊಡ್ತೇವೆ. ಆಸ್ ಎ ಆರ್ಟಿಸ್ಟ್ ಆಗಿ ನಾವು ಅವರನ್ನ ನಿಮ್ಮ ಬಳಿ ಕಳಿಸ್ತೇವೆ.
ಮುಖ್ಯವಾಗಿ ತಾಳ್ಮೆ ಇದ್ರೆ ಮಾತ್ರ. ಅದು ಕಡ್ಡಾಯವಾಗಿ ಕೇಳುವಂಥದ್ದು. ತಾಳ್ಮೆ ಇದ್ದು, ನಮ್ಮ ಮೇಲೆ ನಂಬಿಕೆ ಇದ್ದು, ಗುರುಗಳ ಮೇಲೆ ನಂಬಿಕೆ ಇದ್ದು, ಧೈರ್ಯವಾಗಿ ಕಳಿಸಿ. ಆಸ್ ಎ ಆರ್ಟಿಸ್ಟ್ ಆಗಿ ನಾಳೆ ಅವರನ್ನ ನಿಮ್ಮ ಮುಂದೆ ಇಡುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಾವು ಖಂಡಿತ ಅದರಲ್ಲಿ ಯಶಸ್ವಿ ಆಗ್ತೇವೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಭರವಸೆಯನ್ನ ನಾನು ನಿಮಗೆ ಕೊಡ್ತೇನೆ. ಹಾಗಾಗಿ ನಿನಾದ ಕ್ಲಾಸಿಕಲ್ಸ್ ಹೇಳುವಂತ ಈ ಒಂದು ದೊಡ್ಡ ಕನಸಿಗೆ ನೀವು ಜೊತೆಯಾಗಿ ಹೆಜ್ಜೆ ಇಡೋಣ, ಜೊತೆಯಾಗಿ ಯಶಸ್ವಿ ಆಗೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಪಾರ್ಶ್ವ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅನ್ನೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ.